ಓಕೆ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾವಿವತ್ತು ರೈಟ್ ಟು ಫ್ರೀಡಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಹಿಂದಿನ ಕ್ಲಾಸಲ್ಲಿ ನಾನೆಲ್ಲ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾಡಿದೆ, ಬಟ್ ಈ ಕ್ಲಾಸಲ್ಲಿ ಕನ್ನಡದಲ್ಲಿ ಮಾಡ್ತಿದ್ದೀನಿ. ರೈಟ್ ಟು ಫ್ರೀಡಮ್ ಇದು ಏನಪ್ಪ ಅಂದರೆ 19ರಿಂದ 22 ಆರ್ಟಿಕಲ್ವರೆಗೂ, 19 to 22 ಆರ್ಟಿಕಲ್ವರೆಗೂ ಇದು ಇನ್ಕ್ಲೂಡ್ ಆಗಿದೆ. ಸೊ ಆರ್ಟಿಕಲ್ 19 ಅಂದರೆ ಆರ್ಟಿಕಲ್ 19 ಏನು ಹೇಳುತ್ತಪ್ಪ ಅಂತಂದರೆ, ಸಿಟಿಜನ್ ಶಾಲ್ ಹ್ಯಾವ್ ದ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್. ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಆರ್ ಫ್ರೀಡಮ್ ಬರ್ತವೆ. ಒಂದೇದೇನೆಂದರೆ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಅಂದರೆ ಏನಂದರೆ, ನೀವು ಯಾವ ಬೇಕಾದ್ರೂ ನಾವು ಫ್ರೀಯಾಗಿ ಮಾತಾಡ್ಬೋದು. ನೆಕ್ಸ್ಟ್, ಪೀಸ್ಫುಲಿ ಆ್ಯಂಡ್ ವಿತೌಟ್ ಆರ್ಮ್ಸ್ ಅಸೆಂಬಲ್. ಅಂದರೆ ಇಲ್ಲಿ ಎಲ್ಲ ಜನ ನಾವು ಕೂಡ್ಬೋದು ಒಂದು ಕಡೆ. ಏನಾದರೂ ಒಂದು ಗ್ರೂಪ್ ಮಾಡ್ಬೋದಿದ್ರೆ, ಇಲ್ಲಾಂದ್ರೆ ಏನಾದರೂ ಸಭೆ ಇತ್ತಂದರೆ, ಇಲ್ಲಾಂದ್ರೆ ಏನಾದರೂ ಫಂಕ್ಷನ್ ಇತ್ತಂದರೆ ನಾವು ಕೂಡ್ಕೋಬಹುದು ಒಂದು ಕಡೆ ಕೂಡಿ. ಆದರೆ ಅದಕ್ಕೆ ಏನಿರ್ಬೇಕಂದ್ರೆ ಯಾವುದೇ ಆಯುಧಗಳು ಇರಬಾರ್ದು, ವಿತೌಟ್ ಆರ್ಮ್ಸ್. ಮತ್ತೇನಂದರೆ ಯೂನಿಫಾರ್ಮ್ಸ್ ಅಸೋಸಿಯೇಷನ್ಸ್ ಆ್ಯಂಡ್ ಯೂನಿಯನ್ಸ್. ಅಂದರೆ ಈಗ ಅಸೋಸಿಯೇಷನ್ ಮತ್ತು ಯೂನಿಯನ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್, ಆಟೋ ರಿಕ್ಷಾದವರ ಯೂನಿಯನ್ ಇರುತ್ತೆ, ಮತ್ತು ಕಾರ್ ಮಾಲಕರ ಸಂಘಗಳ ಯೂನಿಯನ್ ಇರುತ್ತೆ, ಸರ್ಕಾರಿ ನೌಕರದಾರರ ಯೂನಿಯನ್ ಇರುತ್ತೆ, ಹಾಗೆ ಮತ್ತೆ ಅಸೋಸಿಯೇಷನ್ಸ್ ಇರ್ತವೆ, ಸಂಘಗಳು ಇರ್ತವೆ, ಜಯ ಕರ್ನಾಟಕ ಸಂಘ ಅಂತ ಇರುತ್ತೆ. ಸೊ ಇವೆಲ್ಲ ಸಂಘಗಳು ಏನಿದಾವೆ, ಇವೆಲ್ಲ ಅಸೋಸಿಯೇಷನ್ಸ್ ಏನಿದಾವೆ, ಇವು ರೈಟ್ ಟು ಫ್ರೀಡಮ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಇದೆ ಟು ಮೂವ್ ಫ್ರೀಲಿ ಥ್ರೂಔಟ್ ದ ಟೆರಿಟರಿ ಆಫ್ ಇಂಡಿಯಾ. ಅಂದರೆ ಈಗ ಏನಂದ್ರೆ, ನೀವು ಇಂಡಿಯಾದಲ್ಲಿ ಎಲ್ಲಿ ಬೇಕಲ್ಲಿ ಅಡ್ಡಾಡ್ಬೋದು. ಒಂದೇ ಇಂಥದ್ದು ರಿಸ್ಟ್ರಿಕ್ಷನ್ಸ್ ಅಂತಿಲ್ಲ. ಈಗ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಹೋಗ್ಬೋದು, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ. ಅಂದರೆ ಈಗ ನೀವು ಕರ್ನಾಟಕದಿಂದ ನೀವು ಆಂಧ್ರ ಪ್ರದೇಶಕ್ಕೂ ಹೋಗ್ಬೋದು, ಮಹಾರಾಷ್ಟ್ರಕ್ಕೂ ಹೋಗ್ಬೋದು, ಪಶ್ಚಿಮ ಬಂಗಾಳಿಗೂ ಹೋಗ್ಬೋದು, ಎಲ್ಲಿ ಬೇಕಲ್ಲ ಅಡ್ಡಾಡ್ಬೋದು, ತಿರುಗಾಡ್ಬೋದು. ಅದು ಏನಂದ್ರೆ ಟು ಮೂವ್ ಫ್ರೀಲಿ. ಅಂದರೆ ಇದೇನು ಕ್ಲೌಸ್ ಡಿ ಅಲ್ಲಿ ಬರುತ್ತೆ, ರೈಟ್ ಟು ಫ್ರೀಡಮ್ ಅಲ್ಲಿ. ನೆಕ್ಸ್ಟ್ 5ನೇದು ಏನಂತಂದ್ರೆ ಟು ರಿಸೈಡ್ ಅಂಡ್ ಸೆಟಲ್ ಇನ್ ಎನಿ ಪಾರ್ಟ್ ಆಫ್ ಟೆರಿಟರಿ ಆಫ್ ಇಂಡಿಯಾ. ಎಲ್ಲಾದ್ರೂ ಮೂವ್ ಆಗ್ಬೋದು ಅಂದ್ರೆ ಟ್ರಿಪ್ ಮಾಡ್ತೀವಿ, ಮತ್ತೆ ನೀವು ಎಲ್ಲಿ ಹೋಗ್ಬೇಕಾದ್ರೂ ಇರ್ಬೋದು. ಈಗ ನಾನು ಇಲ್ಲಿಂದ ಪರ್ಮನೆಂಟ್ ಆಗಿ ಮಹಾರಾಷ್ಟ್ರಕ್ಕೆ ಹೋಗಿ ಶಿಫ್ಟ್ ಆಗ್ತೀನಪ್ಪ, ಓಕೆ ಆಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದು ಏನಂದ್ರೆ ರೈಟ್ ಟು ಫ್ರೀಡಮ್ ಅಲ್ಲಿ ಬರುತ್ತೆ. ಇಲ್ಲಿಂದ ನೀವು ಮಧ್ಯಪ್ರದೇಶಕ್ಕೆ ಹೋಗ್ಬೋದು, ಎಲ್ಲಿ ಯಾವ ಸ್ಟೇಟ್ ಬೇಕಾದರೂ ಇಂಡಿಯನ್ ಟೆರಿಟರಿಯಲ್ಲಿ ಎಲ್ಲಿರುತ್ತೆ ಎಲ್ಲಿ ಬೇಕಾದರೂ ಹೋಗಿ ಜೀವನ ನಡೆಸ್ಬೋದು. ನೆಕ್ಸ್ಟ್ ಇದು 6ನೇದು ಏನಂತಂದ್ರೆ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ ಆರ್ ಟು ಕ್ಯಾರಿ ಎನಿ ಅಕ್ಯುಪೇಷನ್ ಆ್ಯಂಡ್ ಟ್ರೇಡ್ ಆರ್ ಬಿಸ್ನೆಸ್. ಅಂದರೆ ನೀವು ಯಾವ್ದು ಬೇಕಾದ್ರೂ ವ್ಯಾಪಾರ ಮಾಡ್ಬೋದು, ಯಾವ್ದು ಬೇಕಾದ್ರೂ ಜಾಬ್ ಮಾಡ್ಬೋದು. ಸೊ ಬಟ್ ಅದು ಲೀಗಲ್ ಆಗಿರಬೇಕು. ಲೀಗಲ್ ಅಂದರೆ ಅಂಡರ್ ಲಾ, ಅಂದರೆ ಅದು ಲಾ ಅಲ್ಲಿ ಬರಬೇಕು, ಕಾನೂನು ಪ್ರಕಾರವಾಗೇ ಇರಬೇಕು. ಅದು ಕಾನೂನು ಬಿಟ್ಟು ಇರಬಾರ್ದು. ಹಾಗೆ ನೀವು ಯಾವ್ದು ಬೇಕಾದ್ರೂ ಜಾಬ್ ಮಾಡ್ಬೋದು, ಮತ್ತೆ ಯಾವ್ದು ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು. ಇದು ರೈಟ್ ಟು ಫ್ರೀಡಮ್ ಅಲ್ಲಿ ಬರುತ್ತೆ. ಸೊ ಇದರಲ್ಲಿ ಸಬ್ ಕ್ಲೌಸಸ್ ಕೂಡ ಬರ್ತವೆ. ಅವು ಏನು ಹೇಳ್ತವೆ ಅಂತಂದ್ರೆ, ಪ್ರೆಸ್ ಮತ್ತೆ ಈ ನ್ಯೂಸ್ ಚಾನಲ್ಸ್ ಇವೆಲ್ಲ ಅಂಡರ್ ಬರೋದು ಯಾವುದು, ರೈಟ್ ಟು ಫ್ರೀಡಮ್ ಅಲ್ಲೇ ಬರ್ತವೆ. ಎಕ್ಸಾಂಪಲ್ ಕೇಳ್ತಾನೆ, ರೈಟ್ ಟು ಫ್ರೀಡಮ್ ಅಲ್ಲಿ ಬರೋದು ಪ್ರೆಸ್ ಮತ್ತೆ ನ್ಯೂಸ್ ಚಾನಲ್ಸ್ ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ರೈಟ್ ಟು ಫ್ರೀಡಮ್ ಅಲ್ಲೇ ಬರೋದು. ಸೊ ಇದು ಆರ್ಟಿಕಲ್ 19 ಅಲ್ಲೇ ಬರುತ್ತೆ ಅದು. ನೆಕ್ಸ್ಟ್ ಇವು ಆರದು. ಒಂದೇದೇನು ಸ್ಪೀಚ್ ಮತ್ತೆ ಎಕ್ಸ್ಪ್ರೆಷನ್ ಅಂದ್ರೆ ಮಾತಾಡೋಕ್ಕೆ. ನೆಕ್ಸ್ಟ್ ಅಸೋಸಿಯೇಷನ್ ಅಸೆಂಬಲ್ ಆಗ್ಬೋದು, ಅಂದ್ರೆ ಒಂದೇ ಕಡೆ ಇರ್ಬೋದು. ಅಸೋಸಿಯೇಷನ್ ಯೂನಿಯನ್ ಫಾರ್ಮ್ ಮಾಡ್ಕೋಬಹುದು. ಮತ್ತೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ತಿರುಗಾಡ್ಬೋದು. ನೆಕ್ಸ್ಟ್ ಎಲ್ಲಿ ಬೇಕಾದ್ರೂ ಹೋಗಿ ಸೆಟಲ್ ಕೂಡ ಆಗ್ಬೋದು. ಮತ್ತೆ ಯಾವ್ದು ಜಾಬ್ ಬೇಕಾದ್ರೂ ಯಾವ ಬಿಸ್ನೆಸ್ ಬೇಕಾದ್ರೂ ನಾವು ಮಾಡ್ಬೋದು, ಇನ್ ಲೀಗಲ್ ಮ್ಯಾಟರ್ ಅಲ್ಲಿ, ಲೀಗಲ್ ಆಗಿ ಮಾಡ್ಬೋದು ಕಾನೂನು. ನೆಕ್ಸ್ಟ್ ಸೊ ಇವು ಶಾರ್ಟ್ಕಟ್ ಆಗಿ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಅಸೆಂಬಲ್, ಅಸೋಸಿಯೇಷನ್, ಮೂವ್ಮೆಂಟ್, ರೆಸಿಡೆನ್ಸ್, ದೆನ್ ಪ್ರೊಫೆಷನ್ ಅಂಡ್ ಟ್ರೇಡ್. ನೆಕ್ಸ್ಟ್ ಆರ್ಟಿಕಲ್ 20. ಆರ್ಟಿಕಲ್ 20 ಏನು ಹೇಳ್ತಪ್ಪ ಅಂತಂದ್ರೆ ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕನ್ವಿಕ್ಷನ್ ಫಾರ್ ಅಫೆನ್ಸಸ್. ಅಂದ್ರೆ ಈಗ ಯಾವುದಾದ್ರೂ ತಪ್ಪು ಮಾಡಿದಾಗ ಅದಕ್ಕೆ ನಾವು ಅದನ್ನ ಈಗ ತಪ್ಪು ಏನಾದರೂ ಮಾಡಿದರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಸೊ ಅದಕ್ಕೆ ಕರೆಕ್ಟ್ ಆದ ಫೆಸಿಲಿಟೀಸ್, ಅದಕ್ಕೆ ಕರೆಕ್ಟ್ ಆದಂಥ ಪ್ರೊಸೀಜರ್ ಇರುತ್ತೆ. ಸೊ ಆಗ್ಲೇ ಮಾಡಬೇಕು. ಅದು ಆರ್ಟಿಕಲ್ ನಂಬರ್ 20. ಅಂದರೆ ಈಗ ಅರೆಸ್ಟ್ ಕೇಳಕ್ ಬಂದರೆ ಅರೆಸ್ಟ್ ವಾರಂಟ್ ಇರಬೇಕು, ಅವನಿಗೆ ಏನಂತ ಹೇಳಿ ಕೇಳಬೇಕು. ಮತ್ತೀಗ ಒಂದು ಸಣ್ಣ ತಪ್ಪು ಮಾಡಿರ್ತಾನೆ, ಅವನಿಗೆ ದೊಡ್ಡ ಶಿಕ್ಷೆ ಕೊಡೋಕ್ಕಾಗಲ್ಲ. ಈಗ ಒಂದು ಕಳ್ಳತನ ಮಾಡಿದರೆ ಅವನಿಗೆ ತಲೆ ಕಡಿತೀವಿ, ಈಗ ಮರಣದಂಡನೆ ವಿಧಿಸೋಕ್ಕಾಗಲ್ಲ. ಮತ್ತೆ ಅವನಿಗೆ ಏನಾದರೂ ಸಣ್ಣ ತಪ್ಪು ಮಾಡಿದ್ರೆ ಅದಕ್ಕೆ ಅದರದೇ ಆದಂಥ ರೀತಿ ಇರ್ತದೆ. ಸೊ ಅದನ್ನ ನೀವು ಕ್ವಶನ್ ಮಾಡ್ಬೋದು ಆರ್ಟಿಕಲ್ 20 ಅಲ್ಲಿ. ಮತ್ತೆ ನೆಕ್ಸ್ಟ್ ಇದರಲ್ಲಿ ಏನು ಅಂತಂದ್ರೆ ನೋ ಪರ್ಸನ್ ಶಾಲ್ ಬಿ ಪ್ರಾಸಿಕ್ಯೂಟೆಡ್ ಆ್ಯಂಡ್ ಪನಿಷ್ಡ್ ಫಾರ್ ದ ಸೇಮ್ ಅಫೆನ್ಸ್ ಮೋರ್ ದೆನ್ ಒನ್ಸ್. ಈಗ ಒಬ್ಬ ಕಳ್ಳ ಒಂದು 3 ಸರಿ ಕಳ್ಳತನ ಮಾಡಿದ್ರೆ ಅವನಿಗೆ ಒಂದೇ ಸರಿ ಶಿಕ್ಷೆ ಕೊಡೋದು. ಆದ್ರೆ ಶಿಕ್ಷೆ ಜಾಸ್ತಿ ಆಗ್ಬೋದು. ಈಗ ಒಂದೇ ಸರಿ ಶಿಕ್ಷೆ, ಒಂದ್ ಸರಿ ಕಳ್ಳತನ ಮಾಡಿದ್ರೆ 1 ವರ್ಷ ಕೊಡ್ತಾರೆ.
ಈ 3 ಸರಿ ಕಳ್ಳತನ ಮಾಡಿದ್ರು ಕೂಡ ಒಂದೇ ಸರಿ ಶಿಕ್ಷೆ ಕೊಡ್ತಾರೆ. 2 ವರ್ಷ ಕೊಡ್ಬೋದು ಅಷ್ಟೇ, ಜಾಸ್ತಿ ಮಾಡ್ಬೋದು. ಆದ್ರೆ 1 ವರ್ಷ ಹಾಗೆ 3 ಸರಿ ಸಪರೇಟ್ ಆಗಿ ಕೊಡಲ್ಲ. ಅವನಿಗೆ ಸಪರೇಟ್ ಆಗಿ ಅದಕ್ಕೆ ಅಂತ ಶಿಕ್ಷೆ ಕೊಡಲ್ಲ. ಅದು ಎಲ್ಲ ಕೋರ್ಟ್ ಬೇಸ್ಡ್ ಆಗಿರುತ್ತೆ. ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ನೆಕ್ಸ್ಟ್, ನೋ ಪರ್ಸನ್ ಅಕ್ಯೂಸ್ಡ್ ಆಫ್ ಎನಿ ಅಫೆನ್ಸ್ ಶಾಲ್ ಬಿ ಕಂಪೆಲ್ಡ್ ಟು ಬಿ ಅ ವಿಟ್ನೆಸ್ ಅಗೇನ್ಸ್ಟ್ ಹಿಮ್ಸೆಲ್ಫ್. ಈಗ ಯಾರಾದ್ರೂ ಅಪರಾಧಿ ಇತ್ತಂದ್ರೆ ಅವನಾಗೆ ಸ್ವಂತ ವಿಟ್ನೆಸ್ ಅನ್ನ ಹೇಳಕ್ಕಾಗಲ್ಲ. ಅಂದ್ರೆ ಈಗ ಸಾಕ್ಷಿ ಬೇಕಪ್ಪ, ಈಗ ಏನಾದ್ರು ಕೋರ್ಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಒಬ್ಬನಿಗೆ, ಸೊ ಅವನೇ ತನ್ನ ಪರವಾಗಿ ತಾನೇ ಸಾಕ್ಷಿ ಹೇಳ್ತಾನಂದ್ರೆ ಅಲ್ಲಿ ನಡೆಯಲ್ಲ. ಮತ್ತೆ ಬೇರೆದವ್ನ ಸಾಕ್ಷಿ ಹೇಳ್ತಾನಂದ್ರೆ ಅವನು ಕೂಡ ಅದ್ರ ರಿಲೇಟೆಡ್ ಶಿಕ್ಷೆಗೆ ಒಳಗಾಗಿದ್ದಂದ್ರೆ ಅವನದು ಸಾಕ್ಷಿ ನಡೆಯಲ್ಲ ಅಲ್ಲಿ. ಸೊ ನೆಕ್ಸ್ಟ್, ಆರ್ಟಿಕಲ್ 21 ಪರ್ಸನಲ್ ಲಿಬರ್ಟಿ ಫಾರ್ ಲೈಫ್, ಅಂದ್ರೆ ಜೀವಿಸುವ ಹಕ್ಕು. ಇದಕ್ಕೆ ಏನ್ ಸಿಂಪಲ್ ಆಗಿ ಕರಿತೀವಿ ನಾವು, ಜೀವಿಸುವ ಹಕ್ಕು. ಯಾವುದೇ ವ್ಯಕ್ತಿಗೆ ಇಂಡಿಯಾದಲ್ಲಿರುವಂತ ಯಾವುದೇ ಸಿಟಿಜನ್ಶಿಪ್ ಪ್ರಜೆಗೆ ಜೀವಿಸುವ ಹಕ್ಕಿದೆ. ಸೊ ನೋ ಪರ್ಸನ್ ಶಾಲ್ ಬಿ ಡಿಪ್ರೈವ್ಡ್ ಆಫ್ ಲೈಫ್ or personal liberty except according to procedure established by law. ಅಂದ್ರೆ ಜೀವಿಸುವ ಹಕ್ಕು, ಅವನು ಜೀವನ ಮಾಡೋ ಹಕ್ಕಿದೆ. ಅವನಿಗೆ ಯಾರು ಜೀವಿಸುವ ಹಕ್ಕು ಕಳ್ಕೊಳಕ್ಕಾಗಲ್ಲ. ಈಗ ಅವ್ನಿಗೆ ಯಾರಾದ್ರೂ ಜೀವಿಸಕ್ಕೆ ನೋವು ಮಾಡಿದ್ರೆ ಅವ್ನು ಕಂಪ್ಲೇಂಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಇದು ಆರ್ಟಿಕಲ್ 21A. 21A ಏನ್ ಹೇಳುತ್ತಪ್ಪ ಅಂತಂದ್ರೆ ಇದು ಒಂದು ಸ್ಪೆಷಲ್ ಆಕ್ಟ್, ಅಂದ್ರೆ ಇದು ಎಕ್ಸ್ಟ್ರಾ ಅಡಿಷನ್ ಆಗಿದೆ. ಯಾವಾಗ 2002 2002 ಅಲ್ಲಿ ಆಡ್ ಮಾಡಿದ್ರೆ 86th ಅಮೆಂಡ್ಮೆಂಟ್ ಆಕ್ಟ್ ಇಂದ. ಯಾವಾಗ ಯಾರಿದ್ರು ಪ್ರೈಮ್ ಮಿನಿಸ್ಟರ್ ಅವಾಗ ಅಂದ್ರೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ರು. ಸೊ ಇಲ್ಲಿ ಏನಂದ್ರೆ ಎಲ್ಲ ರಾಜ್ಯಗಳು ಮತ್ತೆ ಎಲ್ಲ ರಾಜ್ಯ ಹಾಗೂ ಸ್ಟೇಟ್ ಅವರು ಏನ್ ಮಾಡ್ಬೇಕಂದ್ರೆ 6 ವರ್ಷದಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೂ ಫ್ರೀ ಎಜುಕೇಶನ್ ಕೊಡ್ಬೇಕು. ಕಂಪಲ್ಸರಿ ಎಜುಕೇಶನ್ ಮತ್ತೆ ಫ್ರೀ ಎಜುಕೇಶನ್ ಕೊಡ್ಬೇಕು. ಈಗ ಯಾರಾದ್ರೂ ಬಡತನದಲ್ಲಿರುವಂತ ಒಬ್ಬ ಚಿಕ್ಕ ಮಗುಗೂ ಕೂಡ ಎಜುಕೇಶನ್ ಸಿಗ್ಬೇಕು. ಅದೇ ಈ ಕಾನ್ಸೆಪ್ಟ್. ಪ್ರತಿಯೊಬ್ಬರು ಎಜುಕೇಶನ್ ವಿದ್ಯಾವಂತರಾಗೋದು ಮತ್ತೆ ಸಾಕ್ಷರತೆನ ಹೆಚ್ಚಿಗೆ ಮಾಡೋದು ಇದು ಇದರದ ಆರ್ಟಿಕಲ್ದ ಮೇನ್ ಉದ್ದೇಶ. ಸೊ ನೆಕ್ಸ್ಟ್, ಆರ್ಟಿಕಲ್ 22 ದಟ್ ಈಸ್ ರೀಸನ್ ಫಾರ್ ಅರೆಸ್ಟ್. ಅಂದ್ರೆ ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ರೀಸನ್ ಫಾರ್ ಅರೆಸ್ಟ್. ಈಗ ಆರ್ಟಿಕಲ್ 22 ಏನ್ ಹೇಳುತ್ತಂದ್ರೆ, ನೀವು ಏನಾದ್ರೂ ಅರೆಸ್ಟ್ ಆದ್ರೆ ನೀವು ರೀಸನ್ ಕೇಳ್ಬೋದು, ಯಾಕೆ ನಾ ಅರೆಸ್ಟ್ ಆಗಿದ್ದೀನಿ ಅಂತ ಹೇಳಿ. ಸೊ ಅದು ಏನು ರೀಸನ್ ಫಾರ್ ಅರೆಸ್ಟ್ ಆರ್ಟಿಕಲ್ 22 ಅಲ್ಲಿ ಬರುತ್ತೆ. ನೋ ಪರ್ಸನ್ ಹೂ ಇಸ್ ಅರೆಸ್ಟೆಡ್ ಶಾಲ್ ಬಿ ಡಿಟೈನ್ಡ್ ಇನ್ ಕಸ್ಟಡಿ ವಿತೌಟ್ ಬೀಯಿಂಗ್ ಇನ್ಫಾರ್ಮ್ಡ್ as soon as may be of the grounds for such arrest, not shall be denied the right to consult. ಅಂದ್ರೆ ಈಗ ಏನ್ ಮಾಡ್ಬೇಕಂದ್ರೆ ಅವನು ಅರೆಸ್ಟ್ ಆದ ತಕ್ಷಣ ಅವನಿಗೆ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೇಕು. 24 hours ಒಳಗೆ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೇಕು. ಸಬ್ಮಿಟ್ ಮಾಡದೇ ಇದ್ರೆ ಏನಾಗುತ್ತೆ, ಹೆಬಿಯಸ್ ಕಾರ್ಪಸ್ ಬರುತ್ತೆ. ಹೆಬಿಯಸ್ ಕಾರ್ಪಸ್ ಅಂದ್ರೆ ಏನು, ಅರೆಸ್ಟ್ ಮಾಡಿದಂತ ವ್ಯಕ್ತಿನ 24 ಗಂಟೆ ಒಳಗಡೆ ನಾವು ಕೋರ್ಟ್ ಮುಂದೆ ಹಾಜರುಪಡಿಸ್ಬೇಕು. ಸೊ ಇದರಲ್ಲಿ ನಾವು ಈಗ ಹಾಜರುಪಡಿಸಿದಂತ ವ್ಯಕ್ತಿ ಅವನು ತನ್ನ ಪರವಾಗಿ ಒಬ್ಬ ಲಾಯರ್ನ ಅಪಾಯಿಂಟ್ ಮಾಡ್ಕೋಬಹುದು. ಅದು ಏನಂದ್ರೆ ಅವನಿಗೆ ಕೊಡುವಂತ ಫ್ರೀಡಮ್. ಮತ್ತೆ ಅವನು ಯಾಕೆ ಅರೆಸ್ಟ್ ಆದ ಅಂತ ಕೇಳೋ ಹಕ್ಕು ಕೂಡ ಅವನಿಗೆ ಇದೆ ಏನಪ್ಪಾ ಅಂದ್ರೆ ಆರ್ಟಿಕಲ್ 22. ನೆಕ್ಸ್ಟ್, ಮತ್ತೆ ಅವನು ಅರೆಸ್ಟ್ ಆದ ತಕ್ಷಣ 24 ಗಂಟೆ ಒಳಗಡೆ ಅವನು ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಅತಿ ಸಮೀಪದಲ್ಲಿರುವಂತ ಯಾವ್ದಾದ್ರು ಒಂದು ಕೋರ್ಟ್ಗೆ ಅವನ್ನ ಹಾಜರುಪಡಿಸಲೇಬೇಕು ವಿತಿನ್ 24 hours, ಎಕ್ಸ್ಕ್ಲೂಡಿಂಗ್ ಟೈಮ್ ನೆಸೆಸರಿ ಫಾರ್ ಜರ್ನಿ. ಅಂದ್ರೆ ಈಗ ಸಮ್ ಪ್ಲೇಸ್ ಇರ್ತವೆ, ಅಂದ್ರೆ ಕೆಲವೊಂದು ಪ್ಲೇಸಸ್ ಏನಿರ್ತವೆ ರಿಮೋಟ್ ಏರಿಯಾಸ್ ಇರ್ತವೆ, ಅಲ್ಲಿಂದ ಬರೋಕೆ ಸಾಧ್ಯ ಆಗ್ತಿರಲ್ಲ ಬೇಗ. ಅಂತ ಟೈಮಲ್ಲಿ 24 hours ಜಾಸ್ತಿ ಟೈಮ್ ಕೊಡ್ತಾರೆ. ಅದು ಪರ್ಮಿಷನ್ ತಗೊಂಡು ಬರ್ಬೇಕು ಅವರು ಪೊಲೀಸರು. ದೆನ್ ಇಲ್ಲ ಅಂತಂದ್ರೆ 24 hours ಒಳಗಡೆ ಅವನ್ನ ಸಬ್ಮಿಟ್ ಮಾಡ್ಬೇಕು. ನೆಕ್ಸ್ಟ್, ಈಗ ಇದು ಯಾರಿಗೆ ಅಪ್ಲೈ ಆಗಲ್ಲ ಅಂತಂದ್ರೆ, ಯಾರಾದ್ರೂ ಒಬ್ಬ ವ್ಯಕ್ತಿ ಫಾರಿನ್ ಅಲೈನ್ ಅಲ್ಲಿ, ಅಂದ್ರೆ ಈಗ ಇಂಡಿಯಾ ಚೈನಾ ಯುದ್ಧ ಆಗ್ತಿರ್ತದೆ, ಇಲ್ಲಾಂದ್ರೆ ಇಂಡಿಯಾ ಚೈನಾ ಎಕ್ಸಾಂಪಲ್ ವಾರ್ ನಡೀತಿರ್ತದೆ ಅಂತ ತಿಳ್ಕೊಳ್ಳಿ. ಸೊ ಚೈನಾ ಅಲ್ಲಿ ವಾರ್ ನಡೀತಿರ್ಬೇಕಾದ್ರೆ ಯಾವುದೇ ವ್ಯಕ್ತಿ ಅಲ್ಲಿ ಹೋಗಿ ಇದ್ನಂದ್ರೆ ಅವನಿಗೆ ಇದು ಅಪ್ಲೈ ಆಗಲ್ಲ. ಸೊ ಅವನು ಇಲ್ಲ ಅಂದ್ರೆ ಆ ಕಂಟ್ರಿ ಪರವಾಗಿ ಇದ್ನಂದ್ರೆ ಅದು ಅಪ್ಲೈ ಆಗಲ್ಲ ಅವನಿಗೆ. ಸೊ ಇವೆಲ್ಲ ಹಂಗೆ ಅವನು ವಿತೌಟ್ ರೀಸನ್ ಕೂಡ ಅರೆಸ್ಟ್ ಮಾಡ್ಬೋದು. ಅವ್ನಿಗೆ ಏನು ಹೇಳದೇನೆ ಅರೆಸ್ಟ್ ಮಾಡ್ಬೋದು. ಯಾಕಂದ್ರೆ ಇಂಟೆಲಿಜೆನ್ಸ್ ಅಂಡರ್ ಕವರ್ ಏಜೆಂಟ್ಸ್ ಇರ್ತಾರೆ. ಈಗ ಪಾಕಿಸ್ತಾನ ಅಂಡರ್ ಕವರ್ ಏಜೆಂಟ್ಸ್ ಇರ್ತಾರೆ, ಇಂಡಿಯಾದಲ್ಲಿ ಸಿಕ್ಬಿಡ್ತಾರೆ. ಸೊ ಅವರು ಪಾಕಿಸ್ತಾನ ಪರವಾಗಿ ಕೆಲಸ ಮಾಡ್ತಿರ್ತಾರೆ. ಸೊ ಅವ್ರನ್ನ ವಿತೌಟ್ ಇನ್ಫಾರ್ಮೇಶನ್ ಕೂಡ ಅರೆಸ್ಟ್ ಮಾಡ್ಬೋದು. ಅಂಡ್ ಯಾಕಂತ ಕೇಳೋ ಹಕ್ಕು ಯಾರಿಗೂ ಇರಲ್ಲ, ಯಾಕಂದ್ರೆ ಅವನು ಎನಿಮೀಸ್ಗೋಸ್ಕರ ಕೆಲಸ ಮಾಡ್ತಿರ್ತಾನೆ. ಸೊ
ನೆಕ್ಸ್ಟ್ ಇದು ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೋಟೇಷನ್. ಅಂದ್ರೆ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೋಟೇಷನ್ ಅಂದ್ರೆ ಇಲ್ಲಿ 2 ಪಾಯಿಂಟ್ ಬರ್ತವೆ. ಒಂದು ಹ್ಯೂಮನ್ ಟ್ರಾಫಿಕಿಂಗ್, ಇನ್ನೊಂದು ಒಂದು ಹ್ಯೂಮನ್ ಟ್ರಾಫಿಕಿಂಗ್ ಅಂದ್ರೆ ಮಾನವ ಕರಡ ಸಾಗಾಣಿಕೆ, ಎರಡನೇದು ಏನಂದ್ರೆ ಚೈಲ್ಡ್ ಲೇಬರ್ ಅಂದ್ರೆ ಬಾಲ ಕಾರ್ಮಿಕ. ಸೊ ಇದು ಎರಡರಲ್ಲಿ ಇದು ಬರುತ್ತೆ. ಸೊ ಫಸ್ಟ್ ಒನ್ ಹ್ಯೂಮನ್ ಟ್ರಾಫಿಕಿಂಗ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಟ್ರಿಗೆ ಅವ್ರಿಗೆ ಸೋರ್ಸಸ್ ಬೇಕಾಗಿರ್ತದೆ, ಹ್ಯೂಮನ್ ಸೋರ್ಸಸ್. ಅವ್ರೇನ್ ಮಾಡ್ತಾರೆ, ಇಲ್ಲಿಗಲಿ ಏನ್ ಮಾಡ್ತಾರೆ, ಹ್ಯೂಮನ್ ಅಂದ್ರೆ ಜನನ ಇಲ್ಲಿಂದ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಇಲ್ಲೀಗಲಿ ಸಪ್ಲೈ ಮಾಡ್ತಾರೆ. ಅದು ಏನು ಹ್ಯೂಮನ್ ಟ್ರಾಫಿಕಿಂಗ್. ಇದು ಲೀಗಲ್ ಆಗಿ ಮಾಡಲ್ಲ. ಲೀಗಲ್ ಆಗಿ ಮಾಡಿದ್ರೆ ಅದು ಪರ್ಮಿಷನ್, ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ಅವ್ರಿಗೆ ವರ್ಕರ್ಸ್ ಟ್ಯಾಕ್ಸ್ ತುಂಬಿ ಪೇ ಮಾಡಿ ಅವ್ರು ಲೀಗಲ್ ಆಗಿ ಕರ್ಕೊಂಡು ಹೋಗ್ಬೇಕು. ಇದಕ್ಕೆ ಇನ್ನೊಂದು ಹೆಸರು ಏನಂತಾರೆ, ಬೇಗಾರ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಈಸ್ ಚೈಲ್ಡ್ ಲೇಬರ್. ನೆಕ್ಸ್ಟ್ ಇದು ಚೈಲ್ಡ್ ಲೇಬರ್ ಅಂದ್ರೆ ಆರ್ಟಿಕಲ್ 24 ಹೇಳುತ್ತೆ. ಸೊ ಅಂದ್ರೆ ಯಾವುದೇ ಚೈಲ್ಡ್ ಅಂತ ಯಾರು ಕರಿತೀವಿ, 14 ವರ್ಷದಿಂದ ಕೆಳಗೆ ಇರುವಂತ ಯಾವುದೇ ಮಕ್ಕಳನ್ನ ನಾವು ಚೈಲ್ಡ್ ಅಂತ ಕರಿತೀವಿ. ಸೊ ಅವರು ಯಾವುದೇ ಫ್ಯಾಕ್ಟರಿ ಒಳಗೆ ಕೆಲಸ ಮಾಡುವಾಗಿಲ್ಲ, ಮತ್ತೆ ಮೈನಿಂಗ್ ಏರಿಯಾಸ್ ಒಳಗೆ ಕೆಲಸ ಮಾಡುವಾಗಿಲ್ಲ, ಮತ್ತೆ ಹಜಾರ್ಡಸ್ ಅಂತಂದ್ರೆ ಡೇಂಜರ್ ಇರುವಂತ ಫ್ಯಾಕ್ಟರೀಸ್ ಅಲ್ಲಿ ಕೂಡ ಕೆಲಸ ಮಾಡುವಂತಿಲ್ಲ. ಹಜಾರ್ಡಸ್ ಅಂತಂದ್ರೆ ಕೆಮಿಕಲ್ ಫ್ಯಾಕ್ಟರೀಸ್, ಅಂದ್ರೆ ಅದಕ್ಕೆ ಜೀವಕ್ಕೆ ಅಪಾಯ ಇರುತ್ತೆ ಅಂತ ಫ್ಯಾಕ್ಟರೀಸ್, ಗ್ಯಾಸ್ ಫ್ಯಾಕ್ಟರೀಸ್ ಅಂತಲ್ಲಿ ಎಲ್ಲ ಕೆಲಸ ಮಾಡುವಾಗಿಲ್ಲ. ಸೊ ಅದು ಏನದು ಚೈಲ್ಡ್ ಲೇಬರ್ ಅಂತ ಆಗುತ್ತೆ. ಅಂದ್ರೆ ಅದು ಆಕ್ಟ್ ಅಲ್ಲಿ ಅವರು ಒಂದು ವೇಳೆ ಕೆಲಸ ಮಾಡೋ ಸಿಕ್ಕರೆ ಆ ಓನರ್ಗೆ ಚೈಲ್ಡ್ ಲೇಬರ್ ಆಕ್ಟ್ ಪ್ರಕಾರ ಆರ್ಟಿಕಲ್ 24 ಪ್ರಕಾರ ಅವನ್ನ ಡೈರೆಕ್ಟ್ ಆಗಿ ಅರೆಸ್ಟ್ ಮಾಡಬಹುದು. ಸೊ ಇದು ಏನಪ್ಪಾ ಅಂತಂದ್ರೆ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೋಟೇಷನ್. ಇದರಲ್ಲಿ ಯಾವ್ಯಾವ ಬಂತು, 23 and 24. 23 ಅಂತಂದ್ರೆ ಹ್ಯೂಮನ್ ಟ್ರಾಫಿಕಿಂಗ್ ಅಂದ್ರೆ ಮಾನವ ಕಳ್ಳ ಸಾಗಾಣಿಕೆ, 24 ಚೈಲ್ಡ್ ಲೇಬರ್. ಸೊ ಇದಕ್ಕಿಂತ ಮೊದಲು ಏನ್ ನೋಡಿದ್ವಿ, ಆರ್ಟಿಕಲ್ 22 ದಟ್ ಈಸ್ ಅ ರೀಸನ್ ಫಾರ್ ಅರೆಸ್ಟ್. ಅಂದ್ರೆ ನೀವು ಯಾಕೆ ಅರೆಸ್ಟ್ ಮಾಡಿದ್ರೆ ಅದು ಗೊತ್ತಾಗಬೇಕು. 21 ಪರ್ಸನಲ್ ಲಿಬರ್ಟಿ ಆಫ್ ಲೈಫ್, ಜೀವಿಸುವ ಹಕ್ಕು, ಮತ್ತೆ 21A ಅಂದ್ರೆ ಶಿಕ್ಷಣದ ಹಕ್ಕು. ನೆಕ್ಸ್ಟ್ 20 ಅಂದ್ರೆ ಪ್ರೊಟೆಕ್ಷನ್ ಇನ್ಸ್ಪೆಕ್ಟ್ ಆಫ್ ಕನ್ವಿಕ್ಷನ್ ಫಾರ್ ಅಫೆನ್ಸಸ್. ಅಂದ್ರೆ ನೀವು ಎಷ್ಟು ತಪ್ಪು ಮಾಡಿದ್ರೋ ಅದಕ್ಕಷ್ಟೇ ಶಿಕ್ಷೆ ಕೊಡ್ಬೇಕು, ಅದಕ್ಕಿಂತ ಜಾಸ್ತಿ ಶಿಕ್ಷೆ ಕೊಟ್ಟರೆ ನೀವು ಕ್ವಶನ್ ಮಾಡ್ಬೋದು. ನೆಕ್ಸ್ಟ್ ರೈಟ್ ಟು ಫ್ರೀಡಮ್. ಅಂದ್ರೆ ಇಲ್ಲಿ 6 ಫ್ರೀಡಮ್ಸ್ ಬರ್ತವೆ: ಸ್ಪೀಚ್, ಎಕ್ಸ್ಪ್ರೆಷನ್, ಅಸೆಂಬ್ಲಿ, ಅಸೋಸಿಯೇಷನ್, ಮೂವ್ಮೆಂಟ್, ರೆಸಿಡೆನ್ಸ್ ಅಂಡ್ ಪ್ರೊಫೆಷನ್ ಅಂಡ್ ಟ್ರೇಡ್. ಅಂದ್ರೆ ಒಂದ್ ಕಡೆ ಮಾತಾಡ್ಬೋದು, ಸಭೆ ಸೇರುವಂತ ಹಕ್ಕು, ಮತ್ತೆ ಅಸೋಸಿಯೇಷನ್ ಕ್ರಿಯೇಟ್ ಮಾಡುವಂತ ಹಕ್ಕು, ಮೂವ್ಮೆಂಟ್ ಮಾಡುವಂತ ಹಕ್ಕು, ಮತ್ತೆ ಒಂದ್ ಕಡೆ ನಿಲ್ಸುವಂತ ಹಕ್ಕು, ಎಲ್ಲಿ ಬೇಕಾದ್ರೆ ನಿಲ್ಸುವಂತ ಹಕ್ಕು, ಎಲ್ಲಿ ಬೇಕಾದ್ರಲ್ಲಿ ಮೂವ್ ಆಗುವಂತ ಹಕ್ಕು, ಮತ್ತೆ ಯಾವ್ದು ಬೇಕಾದ್ರೂ ಬಿಸ್ನೆಸ್ ಲೀಗಲಿ ಯಾವ್ದು ಬೇಕಾದ್ರೂ ಬಿಸ್ನೆಸ್ ಮತ್ತೆ ಜಾಬ್ ಮಾಡುವಂತ ಹಕ್ಕು ಇರ್ತದೆ. ಇದು ರೈಟ್ ಟು ಫ್ರೀಡಮ್. ಮತ್ತೆ ಇದರಲ್ಲಿ ಇನ್ನೊಂದು ಬರ್ತದೆ ಪ್ರೆಸ್ ಏನೇ ಪ್ರೆಸ್ ನ್ಯೂಸ್ ರಿಪೋರ್ಟ್, ಇದು ಏನೇ ನ್ಯೂಸ್ ಚಾನಲ್ಸ್ ಏನೇ ಬರ್ತಾವಲ್ಲ ಇದೆಲ್ಲ ರೈಟ್ ಟು ಫ್ರೀಡಮ್. ಇದು ಒಂದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇದೆ. ಸೊ ಇಷ್ಟೇನು ಆರ್ಟಿಕಲ್ 19 to 24 ವರೆಗೂ ಆಯ್ತು. ಸೊ ನೆಕ್ಸ್ಟ್ ಈಸ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್. ಇದರಲ್ಲಿ 25 ಇಂದ 58 ವರೆಗೂ ಬರ್ತವೆ. ಸೊ ರೈಟ್ ಟು ಫ್ರೀಡಮ್ ಅಂತಂದ್ರೆ ರಿಲಿಜನ್ ಅಂತಂದ್ರೆ ಫಸ್ಟ್ ಒನ್ 25 ಆರ್ಟಿಕಲ್ ಫ್ರೀಡಮ್ ಆಫ್ ಕಾನ್ಸಿಯನ್ಸ್ ಅಂಡ್ ಫ್ರೀ ಪ್ರೊಫೆಷನ್ ಪ್ರಾಕ್ಟೀಸ್ ಅಂಡ್ ಪ್ರೊಫೆಷನ್ ಆಫ್ ರಿಲಿಜನ್. ಅಂದ್ರೆ ಇಲ್ಲಿ ನೀವು ಯಾವುದೇ ಧರ್ಮ ಇರಲಿ ಆ ಧರ್ಮನ ನೀವು ಪ್ರಚಾರ ಮಾಡ್ಬೋದು. ಧರ್ಮಕ್ಕೆ ಅದಕ್ಕೆ ಪ್ರಚಾರ ಮಾಡಕ್ಕೆ ದುಡ್ಡು ಗಿಟ್ಟು ಏನು ಕೊಡಬೇಕಾಗಿಲ್ಲ, ಫ್ರೀಯಾಗಿ ಪ್ರಚಾರ ಮಾಡ್ಬೋದು. ಸೊ ಅದು ಏನು ಫ್ರೀ ಪ್ರೊಫೆಷನ್ ಪ್ರಾಕ್ಟೀಸ್ ಅಂಡ್ ಪ್ರೊಫೆಷನ್. ಮತ್ತೆ ಅದನ್ನ ನೀವು ಪಾಲಿಸಲೂಬಹುದು. ಈಗ ಯಾವುದೇ ಒಂದು ಧರ್ಮ, ಈಗ ಯಾರಾದ್ರೂ ಒಬ್ರು ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋದ್ರೆ ಆ ಧರ್ಮನ ನೀವು ಪಾಲಿಸಬಹುದು. ಈಗಿಲ್ಲ ಅಂದ್ರೆ ನೀವು ಯಾವ್ದಾವ್ದೊಂದು ಧರ್ಮ ಇರ್ತದೆ, ಈಗ ಫಾರ್ ಎಕ್ಸಾಂಪಲ್ ಹಿಂದೂ ಧರ್ಮ ಇದ್ರೆ ಹಿಂದೂ ಧರ್ಮದ ರೂಲ್ ಪ್ರಕಾರ ನೀವು ಅದನ್ನು ಪಾಲಿಸಬಹುದು. ಸೊ ಅದಕ್ಕೆ ಯಾರು ರೆಸ್ಟ್ರಿಕ್ಷನ್ ಮಾಡಲ್ಲ. ಸೊ ನೆಕ್ಸ್ಟ್ ಮತ್ತೆ ಇದರಲ್ಲಿ ನಥಿಂಗ್ ಇನ್ ದಿಸ್ ಆರ್ಟಿಕಲ್ ಶಾಲ್ ಬಿ ಅಫೆಕ್ಟ್ ದ ಆಪರೇಷನ್ ಆಫ್ ಎನಿ ಎಕ್ಸಿಸ್ಟಿಂಗ್ ಲಾ ಆರ್ ಪ್ರಿವೆಂಟ್ ಸ್ಟೇಟ್ ಫ್ರಮ್ ಮೇಕಿಂಗ್ ಎನಿ ಲಾ. ಅಂದ್ರೆ ಈಗ ರಿಲಿಜನ್ ಅಲ್ಲಿ ಇದ್ರ ಪ್ರಕಾರ ಇದ್ರ ಮೇಲೆ ಯಾವುದೇ ಲಾ ಯಾವುದೇ ಸ್ಟೇಟ್ ಕೂಡ ರೆಸ್ಟ್ರಿಕ್ಷನ್ ಹಾಕುವಾಗಿಲ್ಲ, ಮತ್ತೆ ಯಾವುದೇ ರೂಲ್ಸ್ ಕೂಡ ಮಾಡುವಾಗಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಗಣೇಶ ಚತುರ್ಥಿ ಮಾಡ್ತೀವಿ ಅಂತಂದ್ರೆ ಅದನ್ನ ಮಾಡ್ಲೇಬೇಕು. ನೆಕ್ಸ್ಟ್ ರಂಜಾನ್ ಅವರು ಮೆರವಣಿಗೆ ಮಾಡ್ತಾರಂದ್ರೆ ಮಾಡ್ಲೇಬೇಕು. ಕ್ರಿಸ್ಮಸ್ ಟೈಮಲ್ಲಿ ಅವರು ಕೂಡ ಮೆರವಣಿಗೆ ಮಾಡ್ತಾರೆ, ಸೊ ಅವ್ರಿಗೂ ಪರ್ಮಿಷನ್ ಕೊಡಲೇಬೇಕು. ಸೊ ಎಲ್ರಿಗೂ ಈಕ್ವಲ್ ಆಗಿ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ಆರ್ಟಿಕಲ್ 26 ಫ್ರೀಡಮ್ ಟು ಮ್ಯಾನೇಜ್ ರಿಲಿಜನ್ ಅಫೇರ್ಸ್. ಅಂದ್ರೆ ಈಗ ರಿಲಿಜನ್ ರಿಲೇಟೆಡ್ ಅಂದ್ರೆ ಧರ್ಮದ ರಿಲೇಟೆಡ್ ಏನಾದರೂ ಫಂಕ್ಷನ್ಸ್ ಫೆಸ್ಟಿವಲ್ಸ್ ಏನಾದರೂ ಇದ್ರೆ ಅದನ್ನ ರಿಲಿಜನ್ ಅಫೇರ್ಸ್ ಅಂತ ಕರಿತೀವಿ. ಸೊ ಸೆಲೆಕ್ಟ್ ಸಬ್ಜೆಕ್ಟ್ ಟು ಎಸ್ಟಾಬ್ಲಿಷ್ ಅಂಡ್ ಮೇಂಟೈನ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಪರ್ಪಸ್. ಅಂದ್ರೆ ಈಗ ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ ಕೂಡ ನೀವು ಹುಟ್ಟಾಕ್ಬಹುದು, ಮತ್ತೆ ಚಾರಿಟಬಲ್ ಪರ್ಪಸ್ಗೋಸ್ಕರ ಇನ್ಸ್ಟಿಟ್ಯೂಷನ್ ಕೂಡ ಇಲ್ಲ ಸಂಸ್ಥೆ ಕೂಡ ಹುಟ್ಟಾಕ್ಬಹುದು ರಿಲಿಜನ್ಗೆ. ನೆಕ್ಸ್ಟ್ ಟು ಮ್ಯಾನೇಜ್ ಇಟ್ಸ್ ಓನ್ ಅಫೇರ್ಸ್ ಇನ್ ಇಟ್ಸ್ ಮ್ಯಾಟರ್ ಆಫ್ ರಿಲಿಜನ್. ಅಂದ್ರೆ ಈಗ ಒಂದೇ ರಿಲಿಜನ್ ಅಲ್ಲಿ ಅವರು ಏನ್ ಬೇಕಾದ್ರೂ ಅದರಲ್ಲಿ
ಅದರ್ ರಿಲೇಟೆಡ್ ಅವ್ರು ಏನ್ ಬೇಕಾದ್ರು ಚೇಂಜಸ್ ಇಲ್ಲ ಅಂದ್ರೆ ಅವ್ರದ್ದು ಕಾರ್ಯ ಅವರು ಮಾಡ್ಕೋಬಹುದು. ಈಗ ರಿಲಿಜನ್ ಹಿಂದೂದ ಒಂದು ಕೆಲವೊಂದು ಕಾರ್ಯಗಳಿರ್ತವೆ, ಅವರು ಅದನ್ನ ಇನ್ವಾಲ್ವ್ ಆಗ್ಬೋದು, ಬೇರೆಯವರು ಇನ್ವಾಲ್ವ್ ಆಗಕ್ಕೆ ಸಾಧ್ಯ ಇಲ್ಲ. ಟು ಓನ್ ಅಂಡ್ ಅಕ್ವೈರ್ ಮೂವೇಬಲ್ ಅಂಡ್ ಇಮೂವೇಬಲ್ ಪ್ರಾಪರ್ಟಿ ಅಂದ್ರೆ ಈಗ ಟೆಂಪಲ್ ಕಟ್ಬೋದು, ಇಲ್ಲಾಂದ್ರೆ ರಥೋತ್ಸವ ಮಾಡ್ತೀವಿ, ಇಲ್ಲಾಂದ್ರೆ ಯಾವ್ದಾದ್ರು ಮೂವೇಬಲ್ ಪಾರ್ಟ್ ಇಮೂವೇಬಲ್ ಅಂತಂದ್ರೆ ಒಂದೇ ಕಡೆ ಇರುತ್ತೆ. ಅಂದ್ರೆ ಟೆಂಪಲ್ ಕಟ್ಬೋದು, ಮಸ್ಜಿದ್ ಕಟ್ಬೋದು, ಅದೆಲ್ಲ ಇಮೂವೇಬಲ್ ಪಾರ್ಟ್ಸ್. ಮೂವೇಬಲ್ ಪಾರ್ಟ್ಸ್ ಅಂದ್ರೆ ಅದು ಯಾವ್ದಾದ್ರು ಮೆರವಣಿಗೆ ಮಾಡೋದು, ದೇವರ ಮೂರ್ತಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಮಾಡೋದು, ಇದೆಲ್ಲ ಮೂವೇಬಲ್ ಅಲ್ಲಿ ಬರುತ್ತೆ. ಸೊ ಇದಕ್ಕೆ ಕೂಡ ಫ್ರೀಡಮ್ ಇದೆ ಅವ್ರಿಗೆ ಟು ಅಡ್ಮಿನಿಸ್ಟರ್ ಸಚ್ ಪ್ರಾಪರ್ಟಿ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಅಂದ್ರೆ ಇದು ಎಲ್ಲ ಪ್ರಾಪರ್ಟಿ ಲಾ ಪ್ರಕಾರನೇ ಆಗಬೇಕು, ಇಲ್ಲಿಗಲಿ ಯಾವುದು ಮಾಡೋಗಿಲ್ಲ. ಅದಕ್ಕೆ ಟ್ಯಾಕ್ಸ್ ಪೇ ಮಾಡಿ, ಅದಕ್ಕೆ ಕೆಲ ಟ್ಯಾಕ್ಸ್ ಪೇ ಮಾಡಿ, ಅದಕ್ಕೆ ಏನು ರೂಲ್ಸ್ ಇರುತ್ತೆ ಅದೇ ಫಾಲೋ ಮಾಡಬೇಕು. ನೆಕ್ಸ್ಟ್ ಆರ್ಟಿಕಲ್ 27 ಫ್ರೀಡಮ್ ಆಸ್ ಟು ಪೇಮೆಂಟ್ ಆಫ್ ಟ್ಯಾಕ್ಸಸ್ ಆಫ್ ಪ್ರಮೋಷನ್ ಆಫ್ ಎನಿ ಪರ್ಟಿಕ್ಯುಲರ್ ರೀಜನ್. ಅಂದ್ರೆ ಈಗ ಯಾವ್ದಾದ್ರು ನೀವು ಪ್ರಮೋಷನ್ ಮಾಡ್ಬೇಕಂದ್ರೆ, ಪ್ರಮೋಷನ್ ಅಂತಂದ್ರೆ ಪ್ರಚಾರ ಮಾಡಕ್ಕೆ ಅದಕ್ಕೇನು ಸಪ್ರೇಟ್ ಟ್ಯಾಕ್ಸ್ ಅಂತೇಳಿ ಈಗ ಎನಿ ಟ್ಯಾಕ್ಸಸ್ ಅಂದ್ರೆ ಈಗ ಅದಕ್ಕೆ ಸಪ್ರೇಟ್ ಆಗಿ ನೀವು ಟ್ಯಾಕ್ಸ್ ಇದು ಮಾಡಬೇಕು, ದುಡ್ಡು ಕಟ್ಟಬೇಕು ಹಂಗತ್ತೇನಿಲ್ಲ. ನೀವು ಫ್ರೀ ಆಗಿ ಪ್ರಮೋಷನ್ ಮಾಡ್ಬೋದು. ಮತ್ತೆ ಅದನ್ನ ಈಗ ಅವನು ಪರ್ಟಿಕ್ಯುಲರ್ ಆಗಿ ಅವನು ಅದನ್ನ ಪ್ರಚಾರ ಮಾಡ್ತಾನೆ ಅಂತಂದ್ರೆ ಅವನಿಗೆ ಟ್ಯಾಕ್ಸ್ ಫ್ರೀ ಕೊಡಕ್ಕಾಗಲ್ಲ. ಈಗ ಎಲ್ರಿಗೂ ಸೇಮ್ ಟ್ಯಾಕ್ಸ್. ಈಗ ಒಬ್ಬನು ಏನು ಒಂದು ಧರ್ಮದವನು ಏನ್ ಟ್ಯಾಕ್ಸ್ ಕಟ್ಟಿದಾನೋ ಇನ್ನೊಬ್ಬ ವ್ಯಕ್ತಿ ಕೂಡ ಅವನಿಗೂ ಅದೇ ಸೇಮ್ ಟ್ಯಾಕ್ಸ್. ಅಂದ್ರೆ ಅವನು ಆರ್ಥಿಕ ಪರಿಸ್ಥಿತಿ ಮೇಲೆ ಟ್ಯಾಕ್ಸ್ ಬೀಳುತ್ತೆ ಹೊರತು ಇದ್ರ ಮೇಲೆ ರಿಲಿಜನ್ ಮೇಲೆ ಅಲ್ಲ. ಸೊ ರಿಲಿಜನ್ ಪ್ರಕಾರ ಯಾವುದೇ ಟ್ಯಾಕ್ಸ್ ಏನು ಡಿಫ್ರೆನ್ಶಿಯೇಟ್ ಆಗಲ್ಲ. ಸೊ ನೆಕ್ಸ್ಟ್ ಇದು ಆರ್ಟಿಕಲ್ 28 ಫ್ರೀಡಮ್ ಫ್ರಮ್ ಅಟೆಂಡಿಂಗ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್. ಅಂದ್ರೆ ಈಗ ಯಾವ್ದಾದ್ರು ಸಭೆ ಸಮಾರಂಭಗಳಿಗೆ ಅಟೆಂಡ್ ಆಗ್ಬೇಕಂತಂದ್ರೆ ಅದಕ್ಕೆ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಅದನ್ನ ಕೊಟ್ಟಿರ್ತಾರೆ, ಅದನ್ನ ಮಾತ್ರ ಅವರು ರಿಲಿಜಿಯಸ್ ಅಲ್ಲಿ ಮೇಂಟೈನ್ ಮಾಡ್ಬೇಕು. ಅದ್ರ ಮೇಲೆ ಸ್ಟೇಟ್ ಗೌರ್ಮೆಂಟ್ ಯಾವುದೇ ಹಕ್ಕನ್ನ ಇಲ್ಲಾಂದ್ರೆ ಯಾವುದೇ ರೂಲ್ ಅನ್ನ ಮಾಡ್ಲಿಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್ ಈಗ ಗಣೇಶ ಚತುರ್ಥಿ ಇರ್ತದೆ, ಅದೇ ರೂಲ್ಸ್ ಇರ್ತವೆ, ಅದೇ ರೂಲ್ಸ್ ಅಷ್ಟೇ ಫಾಲೋ ಮಾಡಬೇಕು. ಮತ್ತೆ ಅದಕ್ಕೆ ಕಂಪ್ಲೀಟ್ ಆಗಿ ರಿಸ್ಟ್ರಿಕ್ಷನ್ಸ್ ಕೂಡ ಹಾಕಕ್ ಬರಲ್ಲ. ಸೊ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಅಷ್ಟೇ ಕೊಡ್ಬೋದು, ಅವ್ರವ್ರು ಹೀಗೆ ಮಾಡಿ ಶಾಂತಿಯನ್ನು ಕಾಪಾಡಿ ಅಂತೇಳಿ ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದು. ದಟ್ ಈಸ್ ಫ್ರೀಡಮ್ ಆಫ್ ಅಟೆಂಡಿಂಗ್. ಅಂದ್ರೆ ಈಗ ಯಾರು ಬೇಕಾದವ್ರು ಬಂದು ಅದನ್ನು ಅಟೆಂಡ್ ಮಾಡ್ಬೋದು. ಈಗ ಒಂದ್ ಧರ್ಮದವರು ಅಂತ ಹೇಳಿಲ್ಲ, ಯಾವ ಧರ್ಮದವರು ಯಾವುದೇ ರಿಲಿಜನ್ ಅಲ್ಲಿ ಅಟೆಂಡ್ ಆಗ್ಬೋದು, ಅದಕ್ಕೇನು ರಿಸ್ಟ್ರಿಕ್ಷನ್ಸ್ ಅಂತ ಕೊಡಲ್ಲ. ಸೊ ನೆಕ್ಸ್ಟ್ ಇದೇನು ಇವೇನಂತಾರೆ ಫ್ರೀಡಮ್ ಆಫ್ ರಿಲಿಜನ್, ಇದು ರೈಟ್ ಟು ರಿಲಿಜನ್. ನೆಕ್ಸ್ಟ್ ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್, ಇದು 29 30 29 to 30. ಸೊ ಫಸ್ಟ್ ಒನ್ 29 ಎನಿ ಸೆಕ್ಷನ್ ಆಫ್ ಸಿಟಿಜನ್. ಅಂದ್ರೆ ಈಗ ಯಾವುದೇ ವ್ಯಕ್ತಿ ಅವನು ಯಾವ್ದಾದ್ರು ಕಾಸ್ಟ್ ಇಲ್ಲಿ ಏನಾದ್ರು ಇಲ್ಲಿ ಅವನು ಇನ್ಸ್ಟಿಟ್ಯೂಷನ್ ತನ್ನ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸ್ಥಾಪಿಸಬಹುದು. ಯಾಕಂದ್ರೆ ಕಲ್ಚರಲ್ ಅಂದ್ರೆ ಅವನು ಮೈನಾರಿಟಿ ಕೂಡ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಮೈನಾರಿಟಿ ಅವ್ರಿಗೆ ಸರಿಯಾದ ಎಜುಕೇಶನ್ ಇರಲ್ಲ. ಸೊ ಅವ್ರಿಗೆ ಏನ್ ಮಾಡಿದ್ದಾರೆ, ಗೌರ್ಮೆಂಟ್ಸ್ ಫಂಡ್ಸ್ ಕೊಡುತ್ತೆ. ಫಂಡ್ಸ್ ಅಲ್ಲಿ ಅವರು ತಮ್ಮ ಸ್ಕೂಲ್ಸ್ ಎಜುಕೇಶನ್ ಸೆಂಟರ್ಸ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬಹುದು, ಹೊಸದ ಎಜುಕೇಶನ್ ಸೆಂಟರ್ಸ್ ಕೂಡ ಹಾಕೋಬಹುದು. ಮತ್ತು ಅವ್ರದ್ದು ಭಾಷೆ ಲಿಪಿ ಅದನ್ನು ಕೂಡ ಉಳಿಸ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ಈಗ ಬೋಡೋ ಲಿಪಿ ಇದೆ, ಬೋಡೋ ಲಿಪಿ ಅದು ಅಳಿದು ಹೋಗ್ತಾ ಇದೆ, ಕೆಲವೊಂದು ಲಿಪಿಗಳು ಅಳಿದು ಹೋಗ್ತಾ ಇದೆ, ಅವ್ರು ಅದನ್ನು ಉಳಿಸ್ಕೋಬಹುದು. ಅದನ್ನು ಉಳಿಸ್ಕೊಳ್ಳೋಕೆ ಗೌರ್ಮೆಂಟ್ ಸಮ ಫೆಸಿಲಿಟೀಸ್ ಅವ್ರಿಗೆ ಕೊಡುತ್ತೆ, ಕೆಲವೊಂದು ಫೆಸಿಲಿಟೀಸ್ ಕೊಡ್ತವೆ. ಮತ್ತೆ ಅವ್ರದ್ದು ರಿಲಿಜನ್ ಕಾಪಾಡ್ಕೊಳ್ಳಿಕ್ಕೆ ಅದಕ್ಕೆಲ್ಲ ಗೌರ್ಮೆಂಟ್ ಫೆಸಿಲಿಟಿ ಕೊಡುತ್ತೆ. ಅದೇನು ಆರ್ಟಿಕಲ್ 29 29 ಅಲ್ಲಿ ಬರುತ್ತೆ. ನೋ ಸಿಟಿಜನ್ ಶಾಲ್ ಬಿ ಡಿನೈಡ್ ಅಡ್ಮಿಷನ್ ಇನ್ ಟು ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಮೇಂಟೈನ್ ಬೈ ದ ಸ್ಟೇಟ್ ಆರ್ ರಿಸೀವಿಂಗ್ ಏಡ್ ಔಟ್ ಆಫ್ ಸ್ಟೇಟ್ ಫಂಡ್ಸ್. ಈಗ ಯಾವುದೇ ಇನ್ಸ್ಟಿಟ್ಯೂಟ್ ನಲ್ಲಿ ಈಗ ಅವನು ಮೈನಾರಿಟಿ ಇಲ್ಲ ಅಂದ್ರೆ ಅವ್ನು ಬೇರೆ ಕಾಸ್ಟ್ ಇದೆ ಅಂತ ಹೇಳಿ ಅವನಿಗೆ ಅಡ್ಮಿಷನ್ ಕೊಡಲ್ಲ ಅಂತ ಹೇಳೋ ಹಾಗಿಲ್ಲ. ಹಾಗಂತ ಹೇಳಿದ್ರೆ ಅವನ ಮೇಲೆ ಕೇಸ್ ಆಗುತ್ತೆ. ಸೊ ಅವನಿಗೆ ಅಡ್ಮಿಷನ್ ಎಲ್ಲರಿಗೂ ಈಕ್ವಲಿ ಮೇಂಟೈನ್ ಮಾಡಬೇಕು. ಸೊ ಅದು ನೆಕ್ಸ್ಟ್ ಇದು ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್ 29 ಆರ್ಟಿಕಲ್. ಸೊ ದಿಸ್ ಇಸ್ ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್. ಸೊ ನೆಕ್ಸ್ಟ್ ಇದು ಆರ್ಟಿಕಲ್ 30 ಏನು ಹೇಳುತ್ತೆ, ರೈಟ್ ಟು ಮೈನಾರಿಟೀಸ್ ಟು ಎಸ್ಟಾಬ್ಲಿಷ್ ಅಂಡ್ ಅಡ್ಮಿನಿಸ್ಟರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್. ಅಂದ್ರೆ ಮೈನಾರಿಟೀಸ್ ಅಂದ್ರೆ ಏನು, ಈಗ ಒಂದು ಕಂಟ್ರಿಯಲ್ಲಿ ಬೇರೆ ಬೇರೆ ರಿಲಿಜಿಯಸ್ ಪೀಪಲ್ ಇರ್ತಾರೆ. ಈಗ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಹಿಂದೂಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಮತ್ತೆ ಕ್ರಿಶ್ಚಿಯನ್ಸ್ ಇದ್ದಾರೆ, ಜೈನೀಸ್ ಇದ್ದಾರೆ, ಬುದ್ಧಿಸ್ಟ್ ಇದ್ದಾರೆ. ಸೊ ಇದರಲ್ಲಿ ಹಿಂದೂಸ್ ಮೇಜರ್ ಪಾರ್ಟ್ ಇದೆ. ಬಟ್ ಅದರ್ ಪಾರ್ಟ್ಸ್ ಏನಿದೆ ಅದು ಲೆಸ್ ದೆನ್ 5% ಇಲ್ಲ 6%, ಹೀಗೆ ಸಮ್ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಅಷ್ಟು ಪರ್ಸೆಂಟ್ಗಿಂತ ಕ್ರಾಸ್ ಆದ್ರೆ ಅವ್ರನ್ನ ಅಷ್ಟು ಪರ್ಸೆಂಟ್ ಒಳಗಡೆ ಇತ್ತು ಅಂದ್ರೆ ಅವ್ರಿಗೆ ಏನಂತೀವಿ ನಾವು ಮೈನಾರಿಟೀಸ್ ಅಂತ ಕೇಳ್ತೀವಿ. ಫಾರ್ ಎಕ್ಸಾಂಪಲ್ ಜೈನೀಸ್ ಅವ್ರು ಇರೋದೇ ನಿಯರ್ಲಿ 1 crore ಕೂಡ ಇಲ್ಲ, 150 lakhs ಇದ್ದಾರೆ.
50 lakhs ಅವ್ರಿಗೆ ಮೈನಾರಿಟಿ. ಸೊ ಇಂಡಿಯನ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ 135 crore ಇದೆ. ಈಗ ಅವ್ರ ಪಾಪ್ಯುಲೇಷನ್ 50 lakh ಇದೆ. ಸೊ ಅವ್ರದ್ದು ಕೂಡ ಮೈನಾರಿಟೀಸ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಬುದ್ಧಿಸ್ಟ್ ಅವ್ರನ್ನು ಈಗ ರೀಸೆಂಟ್ ಆಗಿ ಮೈನಾರಿಟೀಸ್ ಅಲ್ಲಿ ಆಡ್ ಆಗಿದ್ದು ಯಾವುದು? ಅದು ಜೈನಿಸಮ್. ಅದು ಟೋಟಲ್ ಸಿಕ್ಸ್ತ್ ಮೈನಾರಿಟಿ ರಿಲಿಜನ್ಸ್ ಇದಾವೆ. ಸಿಕ್ಸ್ತ್ ಮೈನಾರಿಟಿ ರಿಲಿಜನ್ಸ್ ಇದಾವೆ. ಮತ್ತೆ ಮೈನಾರಿಟೀಸ್ ನ ನಾವು ಧರ್ಮದ ಮೇಲೆ ಅದರ ಮೇಲೆ ಕೂಡ ಡಿವೈಡ್ ಮಾಡ್ಬೋದು, ಮತ್ತೆ ಏರಿಯಾಸ್ ವೈಸ್ ಕೂಡ ಡಿವೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಒಡಿಶಾದಲ್ಲಿ ಟ್ರೈಬಲ್ ಅಂದ್ರೆ ಬುಡಕಟ್ಟು ಜನಾಂಗದವ್ರು ಇದ್ದಾರೆ, ಅವ್ರಿಗೂ ಕೂಡ ಮೈನಾರಿಟೀಸ್ ಅಂತ ಕರಿತೀವಿ. ಆದ್ರೆ ಅದು ಏರಿಯಾ ವೈಸ್. ಈಗ ಪಂಜಾಬ್ ಕೂಡ ಏರಿಯಾ ವೈಸ್ ಮೈನಾರಿಟಿ. ಅದು ರಿಲಿಜನ್ ವೈಸ್ ಏರಿಯಾನು ಆಗುತ್ತೆ, ಮತ್ತೆ ಟೋಟಲ್ ಏರಿಯಾ ವೈಸ್ ಕೂಡ ಮೈನಾರಿಟಿ ಕೂಡ ಆಗುತ್ತೆ. ಈಗ ಅಲ್ಲಿ ಕೂಡ ಬುಡಕಟ್ಟು ಜನಾಂಗದವರು ಇರ್ತಾರೆ. ಸೊ ಅವ್ರು ಏನ್ ಮಾಡ್ಬೇಕು, ಮೈನಾರಿಟೀಸ್ ಅವರು ಸ್ವಂತ ತಮ್ಮ ಇನ್ಸ್ಟಿಟ್ಯೂಷನ್ ಕೂಡ ಓಪನ್ ಮಾಡ್ಕೋಬಹುದು. ಅದಕ್ಕೆ ಏನ್ ಮಾಡ್ತಾರೆ, ಗೌರ್ಮೆಂಟ್ ಫಂಡ್ಸ್ ರಿಲೀಸ್ ಮಾಡ್ತಾರೆ, ಅಂದ್ರೆ ಅವ್ರಿಗೆಲ್ಲ ಫೆಸಿಲಿಟೀಸ್ ಕೊಡ್ತಾರೆ. ಮತ್ತೆ ಅದನ್ನ ಇದು ನೆಕ್ಸ್ಟ್ 1A ಅಂತದ. ಇಲ್ಲಿ ಅದನ್ನ ಅವ್ರು ಕಟ್ಟಿದಂತ ಇನ್ಸ್ಟಿಟ್ಯೂಷನ್ಸ್ ಏನಿದಾವೆ ಅವ್ರನ್ನ ಯಾರು ಅಕ್ಯುಪೈ ಮಾಡ್ಲಕ್ ಆಗಲ್ಲ. ಸೊ ದಿಸ್ ಇಸ್ Article 30, right to minorities to establish administer education institutes. So these are all right to education and cultural rights. So ಏನೇನು ನೋಡಿದೀವಿ ನಾವು ಈಗ? Article 25 freedom religion. 25 ಅಂತಂದ್ರೆ ಏನ್ ಹೇಳುತ್ತೆ? ಚೈಲ್ಡ್ ಲೇಬರ್. 25 ಅಂತಂದ್ರೆ ಫಸ್ಟ್ ಫ್ರೀಡಮ್ ಆಫ್ ಕಾನ್ಶಿಯಸ್, ಅಂದ್ರೆ ನೀವು ಪ್ರಚಾರ ಮಾಡ್ಕೋಬಹುದು. ದೆನ್ ಧರ್ಮ 26 ಅಂತಂದ್ರೆ ಧರ್ಮನ ಅದ್ರ ರಿಲೇಟೆಡ್ ಅಫೇರ್ಸ್ ಅಂದ್ರೆ ಅದ್ರ ರಿಲೇಟೆಡ್ ಫಂಕ್ಷನ್ಸ್ ಮಾಡ್ಕೋಬಹುದು. ದೆನ್ 27 ಅಂತಂದ್ರೆ ಅದ್ರ ಟ್ಯಾಕ್ಸ್ ಪೇ ಮಾಡಬೇಕು, ಅಂದ್ರೆ ಟ್ಯಾಕ್ಸ್ ಪೇ ಸಮ್ ಎಕ್ಸಂಪ್ಷನ್ಸ್ ಇದೆ. ನೆಕ್ಸ್ಟ್ ಆರ್ಟಿಕಲ್ 28 ಅಲ್ಲಿ ಮತ್ತೆ ಯಾವುದೇ ನೀವು ರಿಲಿಜನ್ ಅದನ್ನ ಅಟೆಂಡ್ ಮಾಡ್ಬೋದು ವಿತ್ ಸಮ್ ಇನ್ಸ್ಟ್ರಕ್ಷನ್ಸ್. ದೆನ್ 29 and 30 ಕಲ್ಚರಲ್ ಎಜುಕೇಶನ್ ರೈಟ್ಸ್, ಅಂದ್ರೆ ಇಲ್ಲಿ ಮೈನಾರಿಟೀಸ್ ಅವ್ರ ಭಾಷೆಯನ್ನು ಉಳಿಸ್ಕೋಬೇಕು. ನೆಕ್ಸ್ಟ್ 30 ಅಂತಂದ್ರೆ ಮೈನಾರಿಟೀಸ್ ಅವರು ತಮ್ಮ ಓನ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಂದ್ರೆ ಸ್ಥಾಪಿಸ್ಕೋಬಹುದು. ಸೊ ಇಷ್ಟು ಹೇಳಿದ್ರೆ ಥ್ಯಾಂಕ್ ಯು.